ಇನ್ನು ಧರ್ಮಸ್ಥಳ ಪ್ರಕರಣ ವಿಚಾರವಾಗಿ ಕೋರ್ಟ್ಗೆ ಎಸ್ಐಟಿ ತನಿಖೆ ಸಾರಾಂಶ ವರದಿ ಸಲ್ಲಿಕೆಯಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ. ಮೊದಲಿನಿಂದಲೂ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತ್ರ ನಡೀತಾ ಇತ್ತು. ಧರ್ಮಸ್ಥಳದ ಮೇಲೆ ಕೆಲವರು ಆರೋಪ ಮಾಡಿದ್ರು. ಷಡ್ಯಂತ್ರ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ರಚನೆಯನ್ನು ಮಾಡಲಾಗಿತ್ತು ರಾಜ್ಯ ಸರ್ಕಾರದಿಂದ. ವರದಿಯನ್ನು ಈಗ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಸೊ SP ಜಿತೇಂದ್ರ ಅವರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಸರ್ಕಾರ ಈ ಒಂದು ಬುರ್ಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿತ್ತು. ವರದಿಯನ್ನು ಕೊಡಿ ಅಥವಾ ಮಧ್ಯಂತರ ವರದಿಯನ್ನಾದರೂ ಕೊಡಿ ಅನ್ನೋಂಥ ಆಗ್ರಹವನ್ನು ಮಾಡಿದ್ರು. ಈಗ ಕೋರ್ಟಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸರ್, ಯಾವ ರೀತಿಯಾದಂಥ ನಿರೀಕ್ಷೆ ಇದೆ ಸರ್? ನಾವು ಕೂಡ ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ವಿದೇಶದಿಂದ ಹಣ ತಗೊಂಡು ಮತ್ತು ಕೆಲವು ಮತಾಂಧ ಶಕ್ತಿಗಳು ಯಾರು ಕನ್ವರ್ಟ್ ಮಾಡಬೇಕು ಹಿಂದೂಗಳನ್ನು ಅಂತ ಹೊರಟಿದ್ದಾರೋ ಅವರೆಲ್ಲರೂ ಕೂಡ ಈ ಧರ್ಮಸ್ಥಳಕ್ಕೆ ಇರುವಂಥ ಪವಿತ್ರತೆಯನ್ನು ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಣ ತಗೊಂಡು ಮಾಡಿದ್ದಾರೆ. ಅದಕ್ಕೆ ಈ ನಗರ ನಕ್ಸಲರು ಕೂಡ ಬೆಂಬಲ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು SIT ರಚನೆ ಮಾಡಬೇಕು ಅಂತ ನಮ್ಮ ಆಗ್ರಹ ಇತ್ತು. ಮಾಡಿದ್ದಾರೆ. ಈಗ ರಿಪೋರ್ಟು ಕೊಟ್ಟಿದ್ದಾರೆ, ಕೋರ್ಟ್ ಕೊಟ್ಟಿದ್ದಾರೆ. ಇನ್ನೂ ವರದಿ ಆಚೆ ಬಂದಿಲ್ಲ. ಆ ದೃಷ್ಟಿಯಿಂದ ನಾವೇನು ಹೋರಾಟ ಮಾಡಿದಿರಿ, ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೀರಿ ಧರ್ಮಸ್ಥಳದ ಪರವಾಗಿ. ಇವತ್ತು ಈಗಾಗಲೇ ದೊರಕಿರೋ ಸಾಕ್ಷ್ಯಾಧಾರಗಳ ಪ್ರಕಾರ ಇವ್ರದೆಲ್ಲ ದೊಡ್ಡ ಒಂದು ಗ್ಯಾಂಗ್ ಇದೆ. ಇವರು ಕುತಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಎಂದು ಆಲ್ಮೋಸ್ಟ್ ಆಲ್ ಸಾಬೀತಾಗಿದೆ. ಅದರಿಂದ ಇವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಈ ಒಂದು ಅವರಿಗೆ ಜೀವಾವಧಿ ಶಿಕ್ಷೆ ಕೊಡುವಂಥ ಕೆಲಸಗಳಾಗಬೇಕು. ಯಾಕೆಂದರೆ ಇಂಥ ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿ ಮಾಡಿ ನೋವುಂಟು ಮಾಡಿದಂಥ ಇಂಥ ದುಷ್ಟಶಕ್ತಿಗಳು ಇವತ್ತು ಹಿಂದೂ ಧರ್ಮವನ್ನು ಹಾಳು ಮಾಡೋಕ್ಕೆ ಹೊರಟಿರುವಂಥ ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸಿರೋವಂಥವ್ರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಇವತ್ತು SIT ರಿಪೋರ್ಟ್ ಏನು ಬಂದಿದೆ ಅದು ಬಂದ ಮೇಲೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ತೀನಿ. ಆದರೆ ಇದಕ್ಕೆ ದೊಡ್ಡ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೇನೆ. ಸರ್, ಇತ್ತೀಚೆಗೆ ಆರೋಪಿ ಚಿನ್ನಯ್ಯ ಏನು ಮಾಸ್ಕ್ ಮ್ಯಾನ್ ಇದ್ದ ಆತನು ಕೂಡ ನನಗೆ ಈ ರೀತಿಯಾಗಿ ಮಾಡಲಿಕ್ಕೆ ಹಣವನ್ನು ಕೊಟ್ಟಿದ್ರು ಅನ್ನೋಂಥ ಆರೋಪವನ್ನು ಕೂಡ ಮಾಡಿದರು. ಅದು ಕೂಡ ಈಗ ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಏರಿದೆ. ಇದರ ನಡುವೆ ವರದಿ ಕೊಟ್ಟಿರ್ತಕ್ಕಂಥದ್ದು ಕುತೂಹಲ ಇದೆ. ಸೊ ಯಾವಾಗ ರಾಜ್ಯ ಸರ್ಕಾರ ವರದಿ ಬಿಡುಗಡೆ ಮಾಡ್ಬೋದು ಅಥವಾ ಬಹಿರಂಗ ಆಗ್ಬೋದಾ? ಯಾವ ರೀತಿಯಾದಂಥ ನಿರೀಕ್ಷೆ ಇದೆ ಸರ್? ಇಲ್ಲ, ರಾಜ್ಯ ಸರ್ಕಾರ ಇದರಲ್ಲಿ ಏನು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿರುದ್ಧವಾಗಿದ್ದರು. ಸಿದ್ದರಾಮಯ್ಯನವರು ಅವತ್ತು ಧರ್ಮಸ್ಥಳದ ವಿರುದ್ಧವಾಗಿ, ಯಾಕಂದರೆ ಇದು ಯಾವುದೋ ಒಂದು ದಾರಿಯಾಗಿ ಹೋಗೋನು ಈ ಥರ ಕಂಪ್ಲೇಂಟ್ ಕೊಟ್ಟರೆ ನನ್ನ ಹತ್ರ ಬುರ್ಡೆ ಇದೆ ಅಂತ ಎತ್ಕೊಂಬಂದು ತೋರಿಸಿದ ತಕ್ಷಣ ಅದಕ್ಕೆ ಒಂದು ತನಿಖೆ ಮಾಡಿಸ್ತೀನಿ, ಏನು ದೊಡ್ಡ ದಂಡೆ CM ಮನೆಗೆ ದಿನನಿತ್ಯ ದೊಡ್ಡ ಅವರೇ ಬಿರುದು, ನಾನು ಸಾಹಿತಿಗಳು ಅವರು ಅಂತೇಳಿ ಅವರೇ ಬಿರುದು ಹಾಕ್ಕೊಂಡವರೆಲ್ಲ ಮನೆ ಬಾಗಿಲಲ್ಲಿ ದಿನ ನಿಂತಿರ್ತಾಯಿದ್ರು. ಅವತ್ತು ಸಿದ್ದರಾಮಯ್ಯನವರು ಈ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಚಾರ ಮಾಡಬೇಕು ಅಂತಲೇ ಅವರು ಇದನ್ನೆಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದು. ಇಲ್ಲಾಂದ್ರೆ ಅವತ್ತು